ಎಲ್ರಿಗೂ ನಮಸ್ಕಾರ. ಓಕೆ, ನಿಮ್ಮ KPSC ಗ್ರೂಪ್ ಬಿ ಹೈದರಾಬಾದ್ ಕರ್ನಾಟಕದ ಮೆಂಟಲ್ ಅಬಿಲಿಟಿ ಕ್ವಶನ್ ಇದು. ಎ ಲೇಡಿ ಬಾಟ್ 2 ಸ್ಯಾರೀಸ್ ಫಾರ್ ಅ ಟೋಟಲ್ ಆಫ್ 1240 rupees. She sold one saree at a loss of 8% and the other at a profit of 12%. So she had neither profit nor loss in the whole transaction. So how much ಡಸ್ ಈಚ್ ಸ್ಯಾರಿ ಕಾಸ್ಟ್ ಅಂತ ಕೇಳಿದ್ದಾನೆ. ಅಂದರೆ ಅವಳು 2 ಸ್ಯಾರಿ ತೊಗೊಂಬಂದಿಲ್ಲಂತೆ. 2 ಸ್ಯಾರಿ ತಂದು ಎರಡೂ ಸ್ಯಾರಿನ ಅಂದರೆ 2 ಸ್ಯಾರಿ ತಂದು 1250 ರೂಪಾಯಿ ತಂದ್ಲಂತೆ. ಆಯಿತಾ, 1200 ರೂಪಾಯಿಗೆ ತಂದು ಆ 2 ಸ್ಯಾರಿನ ಸೆಲ್ ಮಾಡಿದ್ಲಂತೆ. ಸೆಲ್ ಮಾಡಿದ್ರಲ್ಲಿ ಒಂದು ಸ್ಯಾರಿ 8% ಲಾಸ್ ಆಯ್ತಂತೆ. ಅಂದರೆ ಅವಳು 2 ಸ್ಯಾರಿಗೆ ಕೊಟ್ಟಿದ್ದು ದುಡ್ಡು 1240 ರೂಪಾಯಿ. ಅದರಲ್ಲಿ ಒಂದು ಸ್ಯಾರಿದು ಪ್ರೈಸು 8% ಲಾಸಲ್ಲಿ ಮಾರಿ ಇನ್ನೊಂದು 12% ಪ್ರಾಫಿಟ್ ಮಾಡಿದ್ಲಂತೆ. ಸೊ ಅವಳ ಕಂಪ್ಲೀಟ್ ಟ್ರಾನ್ಸಾಕ್ಷನಲ್ಲಿ ಒಂದು ಅಂದರೆ ಪ್ರಾಫಿಟು ಆಗಲಿಲ್ಲ, ಜೊತೆಗೆ ಲಾಸು ಕೂಡ ಆಗಲಿಲ್ವಂತೆ. ಹಾಗಾದರೆ ಆ ಸ್ಯಾರಿದು ಅಂದರೆ ಒಂದೊಂದು ಪರ್ಟಿಕ್ಯುಲರಾಗಿ ಸಿಂಗಲ್ ಸ್ಯಾರಿದು ಎಷ್ಟು ರೂಪಾಯಿಗಳು ಅಂತ ಕೇಳಿದ್ದಾನೆ. ಸಾಲ್ವ್ ಮಾಡೋಣ ಬನ್ನಿ ಇದನ್ನೀಗ. ಸೊ ಈಗ ಕಾಸ್ಟ್ ಆಫ್ 2 ಸ್ಯಾರೀಸ್ ಎಷ್ಟಪ್ಪ? ಈಗ ನಾನು ಏನು ಮಾಡ್ತೀನಿ, ಮೊದಲನೇ ಸ್ಯಾರಿನ ಎ ಅಂತ ತೊಗೋತೀನಿ. ಆಯಿತಾ, ನೆಕ್ಸ್ಟು ಎರಡನೇ ಸ್ಯಾರಿನ ಬಿ ಅಂತ ತೊಗೋತೀನಿ. ಎರಡೂ ಸ್ಯಾರಿ ಸೇರಿಸಿ 1240 ರೂಪಾಯಿ ಅಂತ ಅಂದರೆ ಕ್ವಶನ್ ಕೊಟ್ಟಿರೋದು. ಸೊ ಈಗ ಮೊದಲನೇ ಸ್ಯಾರಿ ಏನಾಗಿದೆ, ಮೊದಲನೇ ಸ್ಯಾರಿ 8% ಲಾಸಲ್ಲಿ ಇದೆಯಂತೆ. ಎರಡನೇ ಸ್ಯಾರಿ ನಾನು ಅಂದರೆ ಕ್ವಶನ್ ಪ್ರಕಾರ 12% ಪ್ರಾಫಿಟಲ್ಲಿದೆ ಅಂತೆ. ಸೊ ಈಗ ನಾನು ಮೊದಲನೇ ಸ್ಯಾರಿನ ಎ ಅಂತ ತೊಗೋತೀನಿ. ಅಂದರೆ ಇಲ್ಲಿ 8% ಲಾಸ್ ಇದೆಯಲ್ಲ, ಅದನ್ನು ಎ ಅಂತ ತೊಗೋತೀನಿ. 12% ಪ್ರಾಫಿಟ್ ಅಂದರೆ ಬಿ ಅಂತ ತೊಗೋತೀನಿ. ಆಯಿತಾ, ಸೊ ಈಗ ಎ ಅಲ್ಲಿ ಈಗ 8% ಲಾಸ್ ಅಂದರೆ ಏನಪ್ಪ? 8% ಲಾಸ್ ಅಂತಂದರೆ ಈಗ ನಾನು ಏದು ನನಗೆ ಗೊತ್ತಿಲ್ಲ ವ್ಯಾಲ್ಯೂ. ಆಯಿತಾ, ಸೊ ಈಗ ಇಲ್ಲೂ ಕೂಡ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ನಾನೇನು ಮಾಡ್ತೀನಿ, ನಾನು 100% ತೊಗೋತೀನಿ. ಆಯಿತಾ, ಸೊ ಈಗ 100%ಅಲ್ಲಿ 8% ಲಾಸ್ ಅಂತಂದರೆ ಏನು? ಮಿಕ್ಕಿದ್ದು 92%. ಸರಿ, ನೆಕ್ಸ್ಟು ಬಿನೂ ಕೂಡ ನಾನು ಮಾಡ್ತೀನಿ 100% ತೊಗೋತೀನಿ. ಬಿಯಲ್ಲಿ 12% ಪ್ರಾಫಿಟ್ ಅಂತ. ಸೊ 12% ಪ್ರಾಫಿಟ್ ಅಂತಂದರೆ 100 + 12% ಅಂದರೆ 112% ಅಲ್ವಾ? ಓಕೆ, ಈಗ ನನಗೆ 92% ಎ ಸಿಕ್ತು. ಬಿದು ನನಗೆ ಎಕ್ಸಾಕ್ಟ್ ಅಂದರೆ ಪರ್ಸೆಂಟೇಜೆಲ್ಲ ನನಗೆ ಸಿಕ್ತು. ಸೊ ಈಗ ಕ್ವಶನ್ ಕೊಟ್ಟರೆ ನನಗೆ ಇಲ್ಲಿ ಪ್ರಾಫಿಟು ಆಗಿಲ್ಲ, ಲಾಸು ಕೂಡ ಆಗಿಲ್ಲ. ಆಯಿತಾ, ಸೊ ಪ್ರಾಫಿಟು ಆಗಿಲ್ಲ, ಲಾಸು ಆಗಿಲ್ವಂತೆ. ಹೋಲ್ ಟ್ರಾನ್ಸಾಕ್ಷನಲ್ಲಿ ಇವಳಿಗೆ ಪ್ರಾಫಿಟು ಆಗಿಲ್ಲ, ಲಾಸು ಆಗಿಲ್ಲ. ಸೊ ಹಾಗಾದರೆ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತಂದರೆ, ಸೊ ಮೊದಲನೇದಾಗಿ ಇಷ್ಟು ಈಗ ನಮಗೆ ಅಂದರೆ ಗಿವನ್ ಡೇಟಾ ಇದು. ಈಗ ಗಿವನ್ ಡೇಟಾನೇ A + B = 1240 ಅಂತ ಬರ್ಕೊಂಡೆ. ಈಗ ನಾನೇನು ಮಾಡ್ತೀನಿ, ಎ ಅಂತ ಏನಿದೆ, ಎ ಮತ್ತು ಬಿ ಏನಿದೆ, ಈ ವ್ಯಾಲ್ಯೂಸ್ ಹಾಕ್ತೀನಿ. ಅಂದರೆ 92% ಮತ್ತು 112% ಅಂತ ಏನು ಬಂತಲ್ಲ, ಸೊ ಇದನ್ನೇ ಹಾಕ್ತೀನಿ. ಈಗ ಎಗೆ 92% ಆಫ್ ಎ, ನೆಕ್ಸ್ಟ್ ಬಿಗೆ 112% ಆಫ್ ಬಿ = 1240. ಗೊತ್ತಾಯ್ತಾ? ಈಗ ಪರ್ಸೆಂಟಲ್ಲದನ್ನ ನಾನು ಫ್ರ್ಯಾಕ್ಷನಾಗಿ ತೊಗೋತೀನಿ. ಸೊ 92% 92/100 × ಎ ಪ್ಲಸ್ 112/100 × ಬಿ = 1240. ಅರ್ಥ ಆಯ್ತಾ? ಸೊ ಈಗ ಡಿನಾಮಿನೇಟಲ್ಲಿ ಏನಿದೆ ಇದನ್ನು ಕಾಮನಾಗಿ ತಗೊಂಡು ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಅವಾಗ ನನಗೆ 92a ಪ್ಲಸ್ 112b = ಈ 100 × 1240 ಮಾಡಿದ್ರೆ ನನಗೆ ಸಿಗುತ್ತೆ 1,24,000 ರೂಪಾಯಿ ಬಂತಾ? ಅಂದರೆ ಈ 100 ಮತ್ತು ಈ 100 ಡಿನಾಮಿನೇಟರ್ನ ಸೇರಿಸಿ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದೆ. ಆಯಿತಾ, ಸೊ ಈಗ ಒಂದು ವ್ಯಾಲ್ಯೂ ಸಿಗ್ತು ನನಗೆ. ಏನು ಅಂತಂದರೆ 92 ಅಂದರೆ 92a 112b = 1,24,000. ಈಗ ಒಂದು ವ್ಯಾಲ್ಯೂ ಸಿಕ್ತು ನನಗೆ. ಓಕೆ, ಈಗ ಆ್ಯಸ್ ಪರ್ ಕ್ವಶನ್ ಅಂದರೆ ನನ್ನ ಸ್ಟೇಟ್ಮೆಂಟ್ ಪ್ರಕಾರ ಏನಿದೆ, ಎರಡೂ ಸ್ಯಾರಿ ಸೇರಿಸಿ 1240. ಹಾಗಾದರೆ ಈಗ ಬಿ ವ್ಯಾಲ್ಯೂ ಏನಂತ ಬರ್ಕೋಬೋದು? ಬಿ ವ್ಯಾಲ್ಯೂನ 1240 ಮೈನಸ್ ಎ ಅಂತ ಬರ್ಕೋಬೋದಲ್ವ? ಅಂದರೆ ಎನ ಈ ಕಡೆ ತಳೆದ್ರೆ ನನಗೆ ಬಿ ವ್ಯಾಲ್ಯೂ ಸಿಗುತ್ತೆ. ಸೊ ಈಗ ಇದೇ ಬಿ ವ್ಯಾಲ್ಯೂನ ತೆಗೆದು ನಾನು ಏನು ಮಾಡ್ತೀನಿ, ಇಲ್ಲಿಗೆ ಹಾಕ್ತೀನಿ. ಆಯಿತಾ, ಹಾಗಾದರೆ ಏನಾಗುತ್ತೆ, 92a ಪ್ಲಸ್ 112 ಇಂಟು ಏನಪ್ಪ ಬಿ ಅಂತಂದರೆ 1240 ಮೈನಸ್ ಎ = 1,24,000. ಆಯಿತಾ, ಈಗ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಸಿಗುತ್ತೆ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದು ಮಲ್ಟಿಪ್ಲೈ ಮಾಡಿ. 92a ಪ್ಲಸ್ ಏನು ಸಿಕ್ತು ನನಗೆ 1,38,880 rupees ಮೈನಸ್ 112a = 1,24,000 ರೂಪಾಯಿ. ಆಯಿತಾ, ಅಂದರೆ ಮಲ್ಟಿಪ್ಲೈ ಮಾಡಿದೆ ಅಷ್ಟೇ.
ಈಗ ಈ ಒಂದು ಎ ಇದೆಯಲ್ಲ, ಇಲ್ಲೂ ಎ ಇದೆ, ಇವೆರಡೂ ನಾವು ಏನು ಮಾಡೋಣ, ಇಲ್ಲಿ ಮೈನಸ್ ಆಗುತ್ತೆ ಅಲ್ವಾ. 92 ಎ ಮೈನಸ್ 112 ಎ ಏನಾಗುತ್ತೆ ಆನ್ಸರು 20. 20 ಎ ಮೈನಸ್ ಪ್ಲಸ್ 1,38,880 ಇಸ್ ಈಕ್ವಲ್ಸ್ ಟು 1,24,000. ಓಕೆ, ಈಗ ಏನು ಮಾಡ್ತೀನಿ, ಇದನ್ನು ಈ ಕಡೆ ಕಳಿಸ್ತೀನಿ, ಈ ಕಡೆ ಕಳಿಸಿ ಇದನ್ನು ಕೂಡ ಮೈನಸ್ ಮಾಡ್ತೀನಿ. 20 ಎ ಇಸ್ ಈಕ್ವಲ್ಸ್ ಟು ಮೈನಸ್ ನನಗೆ ಸಿಗುತ್ತೆ ಅಂದರೆ 14,880 ರೂಪಾಯಿ ಸಿಗುತ್ತೆ. ಅಂದರೆ ಇದನ್ನು ಮೈನಸ್ ಮಾಡೋದು ನನಗೆ ಸಿಕ್ತು. ಮೈನಸ್ ಮೈನಸ್ ಕ್ಯಾನ್ಸಲ್. ಸೊ ಎ ಇಸ್ ಈಕ್ವಲ್ಸ್ ಟು 14,880 ಡಿವೈಡ್ ಬೈ 20 ಮಾಡಿದ್ರೆ ಕ್ಯಾನ್ಸಲ್ ಮಾಡಿದೆ. ಸೊ ಎ ವ್ಯಾಲ್ಯೂ ಸಿಕ್ತು ನನಗೆ, ಒಂದು ನಿಮಿಷ, ಎ ವ್ಯಾಲ್ಯೂ ನನಗೆ 744 ರೂಪಾಯಿ ಸಿಕ್ತು. ಇದು ಮೊದಲನೇದು 744 ರೂಪಾಯಿ. ಸ್ಯಾರಿ SARRYನ. ಸೊ ಸ್ಯಾರಿ ಏದು ಅವಳು ಆ್ಯಕ್ಚುಲ್ ಪ್ರೈಸು 744. ಈಗ ಏದು ಸಿಕ್ತು ಅಂತಂದರೆ ಈಗ ಬಿದು ಕಂಡುಹಿಡಿಬೋದಲ್ವ. ಈಗ ಬಿದು ನೋಡಿ 1,240 ಮೈನಸ್ ಎ ಅಂತಿತ್ತು. ಸೊ ಈಗೇನು ಮಾಡ್ತೀನಿ, ಇದೇ ವ್ಯಾಲ್ಯೂನ ಇಲ್ಲಿ ಬರ್ಕೋತೀನಿ. ಬಿ ಇಸ್ ಈಕ್ವಲ್ಸ್ ಟು 1,240 ಮೈನಸ್ ಎ, ದಟ್ ಈಸ್ ಬಿ ಇಸ್ ಈಕ್ವಲ್ಸ್ ಟು 1,240 ಮೈನಸ್ 744. ಸೊ ಹಾಗಾದರೆ ಬಿ ವ್ಯಾಲ್ಯೂ ಏನು ಸಿಕ್ತು ನನಗೆ, 2 ಮೈನಸ್ 496. ಸೊ 496 ಇದು ಸ್ಯಾರಿ ಬಿ. ಅರ್ಥ ಆಯ್ತಾ? ಈಗ ಆಪ್ಷನ್ ಯಾವುದಿದೆ ನೋಡಿ, ಆಪ್ಷನ್ 1 ಅನಿಸುತ್ತೆ. ಆಪ್ಷನ್ 1ಅಲ್ಲಿ ನಿಮಗೆ ಸ್ಯಾರಿ ಏದು 744 ರೂಪಾಯಿ, ಸ್ಯಾರಿ ಬಿದು 496 ರೂಪಾಯಿ. ಆಯಿತಾ? ಸೊ ಇಷ್ಟೇ. ಇನ್ನೊಂದ್ಸತಿ ತೋರಿಸ್ತೀನಿ ಮೇಲ್ಗಡೆಯಿಂದ ಕೆಳಗಡೆ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಎ ಪ್ಲಸ್ ಬಿ ಅಂದರೆ ಎರಡು ಸ್ಯಾರಿದು ರೂಪಾಯಿ ಎಷ್ಟಪ್ಪ, 1,240. ಈಗ ಏದು 8% ಲಾಸ್ ಅಂತ ತೋರಿಸಿದ್ದಾರೆ. ಸೊ ನಾನು ಮಾಡ್ತೀನಿ 8% ಲಾಸ್ ಅಂತ ಬರ್ಕೊಳ್ಳೋಲ್ಲ, ಯಾಕಂತಂದರೆ ಈಗ ಎ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಹಾಗೆ ನಾನು ಮಾಡ್ತೀನಿ ಏದು 100% ಅಂತ ತೊಗೊಂಡೆ, 8% ಲಾಸ್ ಅಂತ ಇರೋದನ್ನ 100 ಮೈನಸ್ 8 ಅಂತ ಮಾಡಿದ್ರೆ ನನಗೆ 92% ಸಿಕ್ತು. ಓಕೆ, ಬಿ ಸ್ಯಾರಿದು 12% ಪ್ರಾಫಿಟಲ್ಲಿತ್ತಂತೆ, ಅಂದರೆ ಅವಳು ಸೆಲ್ ಮಾಡಿದ್ಲಲ್ಲ ಆವಾಗ ಎರಡನೇ ಸ್ಯಾರಿದು 12% ಪ್ರಾಫಿಟಾಗಿ ಸಿಕ್ತು. ಸೊ 12% ಪ್ರಾಫಿಟಾಗಿ ಸಿಕ್ತು. ಸೊ 100% ಪ್ಲಸ್ 12% 112%. ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು 1240. ನೆಕ್ಸ್ಟ್ ಏನು ಮಾಡ್ತೀನಿ, ಎಗೆ ಈಗೇನು 92% ಅಂತ ಬರ್ಕೊಂಡೆ, ಅದನ್ನು ಬರ್ಕೊಂಡೆ. ಬಿದು ಏನು ಬಂತು 112% ಬರ್ಕೊಂಡೆ. ಪರ್ಸೆಂಟೇಜ್ ಅದನ್ನು ಫ್ರ್ಯಾಕ್ಷನಾಗಿ ಬರ್ಕೊಂಡು ಎರಡೂ 100 ಇರೋದನ್ನ ತೆಗೆದು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ. ಸೊ ಈ ಈಕ್ವೇಷನ್ ಬಂತು. ಈಗ ಆ್ಯಸ್ ಪರ್ ದ ಸ್ಟೇಟ್ಮೆಂಟ್ ಏನಿದೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ 1240 ಇತ್ತು. ಸೊ ಬಿ ವ್ಯಾಲ್ಯೂ ತೆಗೆದೆ, ಬಿದನ್ನು ತೆಗೆದು ಇಲ್ಲಾಗ್ತೆ ಮಲ್ಟಿಪ್ಲೈ ಮಾಡಿದೆ, ಆ ಕಡೆಯನ್ನು ಕಳಿಸಿ ಮಾಡಿ ನನಗೆ ಎ ಸ್ಯಾರಿದು ವ್ಯಾಲ್ಯೂ ಸಿಕ್ತು. ಅದನ್ನು ತೆಗೆದು ಈ ಈಕ್ವೇಷನ್ಗೆ ಹಾಕ್ತೆ. ಈ ಈಕ್ವೇಷನ್ ನನಗೆ ಬಿ ವ್ಯಾಲ್ಯೂದು ನನಗೆ ಗೊತ್ತಾಯಿತು, 496 ರೂಪಾಯಿ ಅಂತ. ಇಷ್ಟೇ ಆನ್ಸರು. ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ಇನ್ನೂ ಚಿಕ್ಕ ಅಂದರೆ ಶಾರ್ಟ್ ಫಾರ್ಮಲ್ಲಿ ಆನ್ಸರ್ ಮಾಡ್ಬೋದು, ಬಟ್ ನನಗೆ ಗೊತ್ತಿರೋ ನಾನು ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಯಾವ ಕ್ವಶನ್ ಮಾಡಲಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ, ಸರಿನಾ? ಓಕೆ, ಥ್ಯಾಂಕ್ ಯು.